ಬರೀ 5 ಸಾಮಗ್ರಿ ಯೂಸ್ ಮಾಡಿ ಗಿಣ್ಣದ ಹಾಲಿಂದ ಮಂಡಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ 1/4 kg ರವೆ ಹಾಕಿಬಿಟ್ಟು ಸರಿಯಾಗಿ ಹುರ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ರವೆ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ ಆಗುವಷ್ಟು ಕಾಯಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ಶೇಂಗಾ, 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿರೋಟಿ ರವೆ ತೊಗೊಂಡಿರೋದು, ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತಾ ಇದ್ದೀನಿ. ನಂತರ ಗಿಣ್ಣದ ಹಾಲು ಹಾಕ್ಕೊಳ್ತಾ ಇದ್ದೀನಿ. ರವೆ 1 ಕಪ್ ತೊಗೊಂಡ್ರೆ ಹಾಲು 1.5 ಕಪ್ ಇರಬೇಕು. ಹಾಲು ಬೆಚ್ಚಗಾಗೋವರೆಗೂ ಸ್ವಲ್ಪ ಕಾಯಿಸ್ಕೊಳ್ಬೇಕು. ನಾನು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ನಂತರ ಈ ಎಲ್ಲ ಹುರಿದಿರೋ ರವೆ, ಬೆಲ್ಲ, ಕಾಯಿ ತುರಿನೆಲ್ಲ ಈ ಹಾಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಕಿದ ನಂತರ ರವೆ ಗಂಟು ಆಗಿಬಿಡ್ತದೆ. ಅದನ್ನೇ ನೋಡಿಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ಕೈ ಬಿಡದೆ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ನಂತರ ಈ ಥರ ಗಟ್ಟಿ ಆಗುತ್ತೆ ರವೆ ಬೆಂಡು. ಈ ಥರ ತಿರುಗಿಸ್ಕೊಳ್ತಾ ಈ ಥರ ಹುಟ್ಟು ನಿಂತ್ಕೊಂಡ್ರೆ ಅದು ಆಗಿದೆ ಅಂತ ಅರ್ಥ. ಒಂದು ಟ್ರೇ ಆಗಲಿ ಬಟ್ಲಾಗಲಿ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೋಬೋದು, ಇಲ್ಲ ತುಪ್ಪ ಸವರ್ಕೋಬೋದು. ನಾನಿಲ್ಲಿ ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಿಸಿ ಬಿಸಿ ಇರುವಾಗಲೇ ಅದನ್ನು ಈ ಕಂಟೈನರಿಗೆ ಶಿಫ್ಟ್ ಮಾಡ್ಕೋಬೇಕು. ಸುಮಾರು ಒಂದು 2 ಗಂಟೆ ಆದ ನಂತರ ಇದನ್ನು ಕಟ್ ಮಾಡ್ಬೋದು. ಆಗ ನೀಟಾಗಿ ಬರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ತೆಗೆದ್ರೆ ಅದು ನೀಟಾಗಿ ಕಟ್ ಆಗಲ್ಲ. ನೋಡಿ ತಣದ ಮೇಲೆ ಯಾವ ಥರ ಇದು ಬಟ್ಲಿಂದ ಬಿಟ್ಟು ಬರ್ತಾ ಉಂಟು ಅಂತ ಹೇಳಿ. ಈ ಥರ ಪೀಸ್ ಮಾಡಿ ಸರ್ವ್ ಮಾಡ್ಬೋದು. ಇದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ನಾರ್ಮಲಾಗಿ ಬಟ್ಲುಗಿಣ್ಣ ಮಾಡೋದಕ್ಕಿಂತ ಈ ಥರ ಕಾಯಿ, ಆನಂತರ ಬೆಲ್ಲ, ರವೆ ಎಲ್ಲ ಹಾಕಿ ಮಾಡಿದರೆ, ಅದರಲ್ಲೂ ಶೇಂಗಾ ಹಾಕಿರೋದ್ರಿಂದ ಮಧ್ಯದಲ್ಲಿ ಶೇಂಗಾ ಸಿಗ್ತಾ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ.